ಹೊಳಲ್ಕೆರೆ ಬಾಬು ಜಗಜ್ಜೀವನ್ ರಾಮ್ ಅವರ ಜನ್ಮದಿನಾಚರಣೆಯನ್ನು ಪಟ್ಟಣದ ಪತ್ರಿಕಾ ಭವನದಲ್ಲಿ ಭಾನುವಾರ ಆಚರಣೆ ಮಾಡಲಾಯಿತು. ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕೈಗೊಂಡಿದ್ದ ಬಾಬು ಜಗಜ್ಜೀವನ್ ಜನ್ಮದಿನಾಚರಣೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಇದೇ ಸಮಯದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ಬಸವರಾಜಯ್ಯ, ಬಾಬು ಜಗಜ್ಜೀವನ್ ರಾಮ್ ಅವರು ದೇಶಕ್ಕೆ ವಿಶೇಷ ಕೊಡುಗೆ ನೀಡಿದ್ದಾರೆ. ಸಾಮಾಜಿಕ ಶೋಷಣೆಯ ನಡುವೆಯೂ ದೇಶದ ಉನ್ನತ ಹುದ್ದೆಗೆ ತಲುಪಿದ ಮಹಾನ್ ನಾಯಕನ ತತ್ವ ಸಿದ್ಧಾಂತಗಳು ಇಂದಿನ ರಾಜಕಾರಣಿಗಳು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಹಾಗೂ ವಕೀಲ ಎಸ್ ವೇದಮೂರ್ತಿ, ಪತ್ರಿಕಾ ಸಂಘದ ಗೌರವಾಧ್ಯಕ್ಷ ಎ ಚಿತ್ತಪ್ಪ, ದಲಿತ ಸಂಘರ್ಷ ಪತ್ರಿಕೆ ನಾಗರಾಜ, ನಿವೃತ್ತ ಪ್ರಾಚಾರ್ಯ ಬಸವರಾಜು, ದಲಿತ ಸಮುದಾಯದ ಮುಖಂಡ ಚಿಕ್ಕಜಾಜೂರು ಶಿವಣ್ಣ ಸೇರಿದಂತೆ ಹಲವರು ಮುಖಂಡರು, ಮಹಿಳೆಯರು ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರತ್ನ, ವೇದಮೂರ್ತಿ, ಎನ್ಕೆಎಸ್ ಟಿವಿ4. ಅವರ ಒಂದು ಜನ್ಮದಿನಾಚರಣೆ ಅಂಗವಾಗಿ ನಮ್ಮ ಪತ್ರಿಕಾ ಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹಿರಿಯ ಪತ್ರಕರ್ತರು ಹಾಗೂ ನಮ್ಮ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜಯ್ಯವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳಿಕೊಳ್ತಾರೆ. ದಿವಂಗತ ಬಾಬು ಜಗಜ್ಜೀವನ್ ಅವರ 119ನೇ ಜನ್ಮದಿನೋತ್ಸವವನ್ನು ನಾವೆಲ್ಲರೂ ಬಹಳ ಉತ್ಸುಕತೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಪತ್ರಿಕಾ ಸಂಘದಲ್ಲಿ ಈ ದೇಶದಲ್ಲಿ ಅನ್ನವನ್ನು ಹಸಿವನ್ನು ನೀಗಿಸಿದಂಥ ಮಹಾನ್ ತ್ಯಾಗಿಯವರು ಈ ದೇಶದಲ್ಲಿ ಅತ್ಯಂತ 76-77 ಇಸ್ವಿಯಲ್ಲಿ ಅತ್ಯಂತ ಬರಗಾಲ ಪೀಡಿತ ಪ್ರದೇಶ ಆಗಿ ನಾವು ಬೇರೆ ದೇಶ ನಮಗೆ ಬರುವಂಥ ಕಾಲದಲ್ಲಿ ಇವರ ಒಂದು ಚಾಣಾಕ್ಷತನದಿಂದ ಇಡೀ ಭಾರತದಲ್ಲಿ ಹಸಿರು ಕ್ರಾಂತಿ ಅಂತ ಮಾಡಿದಂಥ ಅಧಿಕಾರ ಇಡೀ ನಮ್ಮ ಏನು 140 ಕೋಟಿ ಜನ ಅಂದಿನಿಂದ ಇಲ್ಲಿವರೆಗೆ ನಮ್ಮ ದೇಶ ಆಹಾರದಲ್ಲಿ ಸ್ವತಂತ್ರವಾಗಿದೆ, ಸ್ವಾವಲಂಬಿಯಾಗಿದೆ. ನಾವಿವತ್ತು ನಮ್ಮ ರೈತರು ಇವತ್ತು ಅನ್ನವನ್ನು ಬೆಳೆದು ಇಡೀ ಪ್ರಪಂಚಕ್ಕೆ ಇವತ್ತು ಸರಬರಾಜು ಮಾಡ್ತಕ್ಕಂಥ ಆ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಅವರು ಒಂದು ಆಗಿರುವಂಥ ಯೋಜನೆ ನಿಜಕ್ಕೂ ಬಹಳ ಬರುವಂಥ ಅವರನ್ನು ನಾವು ಪ್ರತಿ ವರ್ಷ ಈ ದಿವಸ ನಾವು ಶ್ಲಾಘನೆ ಮಾಡಬೇಕು. ಅವರು ಒಬ್ಬ ಧೀಮಂತ ರಾಜಕಾರಣಿ, ದಲಿತ ಕುಟುಂಬದಲ್ಲಿ ಹುಟ್ಟಿದ್ರು ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಪಡೆದಂಥ ಮಹಾವೇದಾಗಿ ಬಾಬು ಜಗಜ್ಜೀವನ್ ಅವರ ನಾವಿಷ್ಟು ಶ್ಲಾಘನೆ ಮಾಡುವುದು ಸಾಧು. ಇಂದು ಅವರ ಜನ್ಮ ದಿನೋತ್ಸವದಲ್ಲಿ ನೀವೆಲ್ಲರೂ ಬಹಳ ಭಾಗಿಯಾಗಿ ಅವರ ಆಶೀರ್ವಾದವನ್ನು ನಾವು ಪಡಿಬೇಕು ಅಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿ ಅದಕ್ಕೋಸ್ಕರ ನೀವೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಹಿರಿಯ ಮುಖ್ಯರು ಆಗಿರ್ತಕ್ಕಂಥ ಮತ್ತು ವಿಜಯ ಕರ್ನಾಟಕ ವರದಿಗಾರರು, ವಿದ್ಯಾವನ ವರದಿಗಾರರು ವೇದಮೂರ್ತಿಗಳು ಒಂದೆರಡು ಮಾತುಗಳನ್ನು. ನಮ್ಮ ದೇಶದ ಮಾಜಿ ಪ್ರಧಾನಿಗಳು ಜಾತ್ಯತೀತ ತತ್ವ ಸಿದ್ಧಾಂತಗಳಿಗೆ ಈ ದೇಶವನ್ನು ಕಟ್ಟಬೇಕನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಈ ದೇಶವನ್ನು ಮುನ್ನಡೆಸಿದ ಮಹಾನ್ ನಾಯಕರಂತ ಜಗಜ್ಜೀವನ್ ರಾಮ್ ಅವರ ಜನ್ಮದಿನಾಚರಣೆಯನ್ನು ನಾವೆಲ್ಲ ಸೇರಿಕೊಂಡಿದ್ವಿ. ನಾವೆಲ್ಲರೂ ಸಹ ಅವರು ಈ ದೇಶಕ್ಕೆ ಹಾಕತಕ್ಕಂಥ ಮಾರ್ಗದರ್ಶನಗಳನ್ನು, ತತ್ವ ಸಿದ್ಧಾಂತಗಳನ್ನು ಬದುಕಿಗೆ ಅಳವಡಿಸಿಕೊಳ್ಳುವ ಮೂಲಕ ಒಂದು ಜಾತ್ಯತೀತ ವರ್ಗ ರೈತ ಸಮಾಜವನ್ನು ಕಟ್ಟಿ ನಾವೆಲ್ಲರೂ ಭಾರತ ಮಾತೆಯ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರೂ ನಾನು ಅಭಿನಂದನೆ ಸಲ್ಲಿಸುತ್ತಾ ನಾನು ಮಾತನಾಡುತ್ತೇನೆ. ಅವರ ಬಗ್ಗೆ ಮಾತಾಡಿರ್ತಕ್ಕಂಥ ಹಿರಿಯ ಪತ್ರಕರ್ತರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಾಹೇಬರು, ಕಾರ್ಪೊರೇಟರ್ಗಳು, ಅವರು ಮತ್ತು ಎಲ್ಲ ನಮ್ಮ ಮಾರ್ಗದರ್ಶಕರು ಎಲ್ಲರೂ ಆಗುವಂಥ ಎಲ್ಲ ನಾಗರಿಕರು, ಮಕ್ಕಳಿಗೆ ಹೆಬ್ಬಾರರು ಎಲ್ಲರೂ ಹೋಲಿಸಿ ಕಾರ್ಯಕ್ರಮದ ವಂದನೆಗಳನ್ನು